ಎಲ್ರಿಗೂ ನಮಸ್ಕಾರ. ಮ್ಯಾಮ್ ಸ್ನೇತಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ತುಂಬಾ ಜನ ಮ್ಯಾಮ್ ಎನ್ವೈರನ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ರು. ಸಿ, ಐ ಆಮ್ ನಾಟ್ ವೆರಿ ಗುಡ್ ಅಟ್ ಎನ್ವೈರನ್ಮೆಂಟ್, ಬಟ್ ನಿಮ್ಗೆ ಅರ್ಥ ಆಗೋ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಅಂಡ್ ಇನ್ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ. ಬಟ್ ಬಿಗಿನಿಂಗ್ ವಿಡಿಯೋಸ್ ಅಲ್ಲಿ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಟ್ ಕಂಟೆಂಟ್ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ. ಅಂಡ್ ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ಮೈ ಬೆಸ್ಟ್. ಬಟ್ ಫಸ್ಟ್ ಥಿಂಗ್, ಎನ್ವೈರನ್ಮೆಂಟ್ ಅಂದ್ರೆ ಏನು? ವಾಟ್ ಈಸ್ ಎನ್ವೈರನ್ಮೆಂಟ್? ಎನ್ವೈರನ್ಮೆಂಟ್ ಅನ್ನೋ ವರ್ಡ್ ಫ್ರೆಂಚ್ ವರ್ಡ್ ಎನ್ವಿಯಾರ್ನಿಯಾ ಅನ್ನೋದ್ರಲ್ಲಿ ಬಂತು, ಅಂದ್ರೆ ಸರೌಂಡ್. ಎನ್ವಿಯಾರ್ನಿಯಾ ಅಂದ್ರೆ ಸರೌಂಡ್ ಅಂತ ಅರ್ಥ. ನಮ್ಮ ಸುತ್ತಮುತ್ತಲಿರುವುದೇ ನಮ್ಮ ಪರಿಸರ. ಫಾರ್ ಎಕ್ಸಾಂಪಲ್, ಇದು ನಮ್ಮ ಮನೆ ಆಗಿದ್ರೆ ಇಲ್ಲೊಂದು ಮರ ಇರುತ್ತೆ, ಇಲ್ಲೊಂದು ನದಿ, ಇದೊಂದು ಲೇಕ್ ಇರುತ್ತೆ, ಇಲ್ಲೊಂದು ನದಿ ಹರಿತದೆ, ಇಲ್ಲೊಂದು ಗುಡ್ಡ ಇರುತ್ತೆ. ಇದೇ ಓವರ್ ಆಲ್ ಪರಿಸರ. ಪರಿಸರ ಅಂದ್ರೆ ಏನು ಅಂದ್ರೆ ಇಟ್ಸ್ ಟೋಟಲ್ ಸಮ್ ಆಫ್ ಲಿವಿಂಗ್ ಥಿಂಗ್ಸ್ ಮತ್ತೆ ನಾನ್ ಲಿವಿಂಗ್ ಥಿಂಗ್ಸ್ ಮತ್ತೆ ಇನ್ಫ್ಲುಯೆನ್ಸ್. ನಾನು ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ಮರ, ಆಮೇಲೆ ದನಗಳು, ಪ್ರಾಣಿ ಪಕ್ಷಿಗಳು, ಅದಾದ್ಮೇಲೆ ನದಿಗಳು, ಗಾಳಿ, ಇದೆಲ್ಲವೂ ಸೇರಿ ಅದನ್ನ ನಾವು ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಬಟ್ ಯು ಹ್ಯಾವ್ ಟು ರಿಮೆಂಬರ್, ಫ್ರೆಂಚ್ ವರ್ಡ್ ಇಂದ ಬಂದಿದೆ. ಅಂದ್ರೆ ಇದು ಎಲ್ಲವನ್ನು ಒಟ್ಟುಗೂಡಿಸಿ ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಕಾಂಪೋನೆಂಟ್ ಇಂದ ಆಗಿರುವಂತಹದ್ದು ಅಂತ ಗೊತ್ತಿರಬೇಕು. ಇಲ್ಲಿ ಕನ್ನಡದಲ್ಲೂ ಕೂಡ ನಾನು ಬರೆದಿದ್ದೀನಿ, ಜೀವ ಜೀವಿಗಳು, ನಿರ್ಜೀವಗಳು ಇವೆಲ್ಲವೂ ಸೇರಿ ಆಗುವಂತಹದ್ದು ಪರಿಸರ. ಪರಿಸರದಲ್ಲಿ ಎರಡು ಮುಖ್ಯವಾದ ಘಟಕಗಳಿವೆ, ಜೈವಿಕ ಘಟಕ ಮತ್ತು ಅಜೈವಿಕ ಘಟಕ. ಜೈವಿಕ ಘಟಕ ಅಂತಂದ್ರೆ ಜೀವ ಇರುವಂತಹದ್ದು. ಅಜೈವಿಕ ಘಟಕ ಅಂದ್ರೆ ಜೀವ ಇಲ್ಲದ್ದು. ಬಟ್ ಅದು ಇಲ್ಲ ಅಂದ್ರೆ ಪರಿಸರ ಆಗೋದಿಲ್ಲ. ಬಯೋಟಿಕ್ ಅಂದ್ರೆ ಪ್ಲಾಂಟ್ಸ್ ಆಗಿರ್ಬೋದು, ಎನಿಮಲ್ ಆಗಿರಬಹುದು, ಅಥವಾ ಸೂಕ್ಷ್ಮಾಣು ಜೀವಿಗಳಾಗಿರ್ಬೋದು, ಸಸ್ಯಗಳು. ಅಬಯೋಟಿಕ್ ಅಂದ್ರೆ ಮಣ್ಣು, ಗಾಳಿ, ಬೆಳಕು, ನೀರು, ಉಷ್ಣ, ಇದೆಲ್ಲ. ಬಟ್ ಅವು ಎರಡೂ ಸೇರಿದಾಗನೇ ಪರಿಸರ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು ಅಜೈವಿಕ ತಗೊಳ್ಳೋಣ, ಇದು ಜೈವಿಕ ತಗೊಳ್ಳೋಣ, ಇವೆರಡು ಎಲ್ಲಿ ಒಟ್ಟುಗೂಡುತ್ತಲ್ಲ ಇದು ಪರಿಸರ ಆಗುತ್ತೆ. ಅಂದ್ರೆ ಪರಿಸರ ಕಂಪ್ಲೀಟ್ ಆಗ್ಬೇಕಂದ್ರೆ ಬೋತ್ ಜೈವಿಕ ಮತ್ತೆ ಅಜೈವಿಕ ಎರಡೂ ಇರಬೇಕು. ಅರ್ಥ ಆಯ್ತಲ್ವಾ? ಓಕೆ. ನೆಕ್ಸ್ಟ್, ಸೆಗ್ಮೆಂಟ್ಸ್ ಆಫ್ ಎನ್ವಿರಾನ್ಮೆಂಟ್ ಅಥವಾ ಪರಿಸರದ ವಿಭಾಗಗಳು. ಪರಿಸರದಲ್ಲಿ ಮೇನ್ ಆಗಿ 4 ವಿಭಾಗಗಳಾಗಿ ವಿಂಗಡಿಸಿದ್ದಾರೆ: ಶಿಲಾಗೋಳ ಲಿಥೋಸ್ಫಿಯರ್, ಜಲಗೋಳ ಹೈಡ್ರೋಸ್ಫಿಯರ್, ವಾಯುಗೋಳ ಅಟ್ಮಾಸ್ಫಿಯರ್ ಅಂಡ್ ಜೀವಗೋಳ ಬಯೋಸ್ಫಿಯರ್. ಈ ಶಿಲಾಗೋಳ, ವಾಯುಗೋಳ, ಜಲಗೋಳ ಇವೆಲ್ಲವೂ ಕೂಡಿದಂತಹ ಈ ಜಾಗ ಇದೇ ನಮ್ಮ ಬಯೋಸ್ಫಿಯರ್. ಅಂದ್ರೆ ಒಂದು ಜೀವಿಸ್ಬೇಕಂತಂದ್ರೆ ಅಲ್ಲಿ ಎಲ್ಲವೂ ಇರಬೇಕು ಅನ್ನೋದೇ ಈ ಕಾನ್ಸೆಪ್ಟ್. ಅರ್ಥ ಆಗ್ತಿದೆಯಲ್ಲ? ಜಲಗೋಳ, ವಾಯುಗೋಳ, ಜೀವಗೋಳ, ಶಿಲಾಗೋಳ 4 ವಿಭಾಗಗಳಾಗಿದೆ. ಜಲಗೋಳ, ವಾಯುಗೋಳ, ಶಿಲಾಗೋಳಗಳು ಒಂದು ಭಾಗದಲ್ಲಿ ಎಲ್ಲಿ ಅದು ಬಂದು ಕೂಡ್ಕೊಳ್ಳುತ್ತೆ ಅದೇ ಬಯೋಸ್ಫಿಯರ್. ಲಿಥೋಸ್ಫಿಯರ್ ಬಗ್ಗೆ ನೋಡ್ತಾ ಹೋಗೋಣ. ಇದನ್ನ ನಾನು ಲಿಥೋಸ್ಫಿಯರ್ ಬಗ್ಗೆ ಎಲ್ಲ ನಿಮ್ಗೆ ಫಿಸಿಕಲ್ ಜಿಯೋಗ್ರಫಿ ಮಾಡುವಾಗ ಡೀಟೇಲಿಂಗ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕೇವಲ ಶಿಲಾಗೋಳದಲ್ಲಿ ಏನಿರುತ್ತೆ ಅಂತ ನೋಡ್ಕೊಳ್ಳಿ. ಯಾಕೆಂದ್ರೆ ಇದು ಎನ್ವೈರನ್ಮೆಂಟ್ ಟಾಪಿಕ್ ಅಲ್ಲ ಆಕ್ಚುಲಿ, ಬಟ್ ಓವರ್ ವ್ಯೂಗೋಸ್ಕರ ನಾವು ತಗೊಂಡಿದೀವಿ. ಲಿಥೋಸ್ಫಿಯರ್ ಇಟ್ಸ್ ಅ ರಿಜಿಡ್ ರಾಕಿ ಶೆಲ್. ಇವಾಗ ಹಿಂಗೆ ಇಲ್ಲಿ ಕೋರ್ ಅಂತ ಬಂದಾಗ ಇಲ್ಲಿ ಲಿಥೋಸ್ಫಿಯರ್ ಬರುತ್ತೆ. ಸಾರಿ, ಇದು ಏನಂತಾರೆ, ಭೂಮಿಯ ಪದರಗಳಲ್ಲಿ ಮೊದಲಿಗೆ ಲಿಥೋಸ್ಫಿಯರ್ ಬರುತ್ತೆ. ಲಿಥೋಸ್ಫಿಯರ್ ಇದು ನಾನು ಫಿಸಿಕಲ್ ಜಿಯೋಗ್ರಫಿಯಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಇಲ್ಲಿ ಜಸ್ಟ್ ನೋಡ್ತಾ ಹೋಗೋಣ. ಇಲ್ಲಿ ಲಿಥೋಸ್ಫಿಯರ್ ಅಲ್ಲಿ ಏನಿರುತ್ತೆ, ಕಾಂಟಿನೆಂಟಲ್ ಕ್ರಸ್ಟ್ ಮತ್ತೆ ಓಷನಿಕ್ ಕ್ರಸ್ಟ್ ಇರುತ್ತೆ. ಕಾಂಟಿನೆಂಟಲ್ ಕ್ರಸ್ಟ್ಗಿಂತ ಓಷನಿಕ್ ಕ್ರಸ್ಟ್ ಸ್ವಲ್ಪ ಸಣ್ಣದಿರುತ್ತೆ, ಅಂದ್ರೆ ಥಿಕ್ನೆಸ್ ಕಮ್ಮಿ ಇರುತ್ತೆ. ಇದು ಥಿಕ್ನೆಸ್ ಜಾಸ್ತಿ ಇರುತ್ತೆ. ಇಷ್ಟು ಮಾತ್ರ ತಿಳ್ಕೊಳ್ಳಿ, ಯಾಕಂದ್ರೆ ಇದು ಎನ್ವೈರನ್ಮೆಂಟ್ ಅಲ್ಲಿ ಜಸ್ಟ್ ಬೇಸಿಕ್ ಅಷ್ಟೇ. ನಾವು ಇದನ್ನ ಜಿಯೋಗ್ರಫಿಯಲ್ಲಿ ಓದ್ತೀವಿ ಅಂಡ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಹೈಡ್ರೋಸ್ಫಿಯರ್ ಅಂದ್ರೆ ಏನು? ಇಟ್ಸ್ ಸಮ್ ಆಫ್ ಆಲ್ ದ ವಾಟರ್. ಫಾರ್ ಎಕ್ಸಾಂಪಲ್, ಭೂಮಿ ಮೇಲಿರುವಂತಹ ಎಲ್ಲಾ ನೀರು ಒಂದು ಕಡೆ ಸೇರಿದಾಗ ಆಗುವಂತಹದ್ದು ಇದು ಹೈಡ್ರೋಸ್ಫಿಯರ್. ಇದರಲ್ಲಿ ಏನೇನ್ ಇರಬಹುದು? ಓಷನ್ ಇರಬಹುದು, ಅಂದ್ರೆ ಸರೋವರಗಳಿರ್ಬಹುದು, ನದಿಗಳಿರಬಹುದು, ಗ್ಲೇಷಿಯರ್ಸ್ ಇರಬಹುದು, ಅಥವಾ ಲೇಕ್ಸ್ ಕೆರೆಗಳಿರಬಹುದು, ಅಥವಾ ಇನ್ನೇನು ಗ್ರೌಂಡ್ ವಾಟರ್ ಇರಬಹುದು. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ವಾಟರ್ ವೇಪರ್ಸ್ ಅಟ್ಮಾಸ್ಫಿಯರ್ ಅಲ್ಲಿರುವಂತಹ ವಾಟರ್. ಹೈಯೆಸ್ಟ್ ವಾಟರ್ ವೇಪರ್ ಇದೆ, ಹೈಯೆಸ್ಟ್ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ತಗೊಂಡಾಗ ವಾಟರ್ ವೇಪರ್ ಹೈಯೆಸ್ಟ್ ಇರುತ್ತೆ, ಅದು
ಕಂಪ್ಲೀಟ್ ಆಗಿ ಹೈಡ್ರೋಸ್ಫಿಯರ್. ಈ ಹೈಡ್ರೋಸ್ಫಿಯರ್ ಅಲ್ಲೂ ಮತ್ತೆ ನಾವು ಓಷನೋಗ್ರಫಿ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಇದೆಲ್ಲವನ್ನು ನಾವು ಜಿಯೋಗ್ರಫಿ, ಫಿಸಿಕಲ್ ಜಿಯೋಗ್ರಫಿ ಟಾಪಿಕ್ಸ್ ನ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ಅಲ್ಲಿ ನಮಗೆ ಗೊತ್ತೇ ಇದೆ, ನಾವಿರುವಂತಹ ವಾಯುಮಂಡಲವನ್ನು ಮತ್ತೆ ವಿಂಗಡಣೆ ಮಾಡಿದರೆ, ಇದನ್ನು ಕೂಡ ನಾನು ಅಲ್ಲೇ ಎಕ್ಸ್ಪ್ಲೈನ್ ಮಾಡ್ತೀನಿ. ಟ್ರೋಪೋಸ್ಫಿಯರ್ ಅಂದ್ರೆ ಏನು, ಸ್ಟ್ರಾಟೋಸ್ಫಿಯರ್ ಅಂದ್ರೆ ಏನು, ಮೀಸೋಸ್ಫಿಯರ್ ಅಂದ್ರೆ ಏನು, ಥರ್ಮೋಸ್ಫಿಯರ್ ಅಂದ್ರೆ ಏನು, ಎಕ್ಸೋಸ್ಫಿಯರ್ ಅಂದ್ರೆ ಏನು ಅಂತ. ಯಾಕಂತಂದ್ರೆ ಈ ಕಾನ್ಸೆಪ್ಟ್ ನಾವು ಇಲ್ಲಿ ಓದೋಕ್ಕಿಂತ ಹೆಚ್ಚಾಗಿ ಜಿಯೋಗ್ರಫಿಯಲ್ಲಿ ಓದ್ತೀವಿ. ಇವನ್ ದೋ ವಿ ಹ್ಯಾವ್ ಟು ರೀಡ್, ಒಟ್ಟಿಗೆ ಓದ್ಬೇಕು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಅಲ್ಲಿ ಇದನ್ನ ಓದಿದ್ರೆ ಸಮಂಜಸವಾಗಿರುತ್ತೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು. ಅಟ್ಮಾಸ್ಫಿಯರ್ ಎಲ್ಲ ಗ್ಯಾಸಸ್ ಕೂಡ ಒಂದ್ ಕಡೆ ಇರುತ್ತೆ, ಲೇಯರ್ಸ್ ಆಫ್ ದಿ ಗ್ಯಾಸಸ್. ಅದು ಹೈಡ್ರೋಸ್ಫಿಯರ್, ಹೈಡ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇನ್ನ ಆರ್ಗನ್ಸ್, ಯಾವುದೇ ಆದಂತಹ ಒಂದು ಎಲ್ಲ ರೀತಿಯ ಗ್ಯಾಸ್ಗಳು ಇಲ್ಲಿ ನಮ್ಗೆ ಅಟ್ಮಾಸ್ಫಿಯರ್ ಅಲ್ಲಿ ಕಾಣಸಿಗುತ್ತೆ. ಫೈನಲಿ ಮೇನ್ಲಿ ನಾವು ಓದ್ಬೇಕಾಗಿರೋದು ಎನ್ವೈರನ್ಮೆಂಟ್ ಅಲ್ಲಿ ಬಯೋಸ್ಫಿಯರ್. ಬಯೋಸ್ಫಿಯರ್ ಅಂದ್ರೆ ಏನು? ಎಲ್ಲ ಲಿವಿಂಗ್ ಆರ್ಗಾನಿಸಮ್ಸ್ ಅಂಡ್ ದೇರ್ ಪ್ರಾಡಕ್ಟ್ಸ್ ಎಲ್ಲ ಸೇರಿ ಒಂದ್ ಕಡೆ ಆಗುವಂಥದ್ದು. ನೋಡಿ, ಅಟ್ಮಾಸ್ಫಿಯರ್, ಹೈಡ್ರೋಸ್ಫಿಯರ್, ಲಿಥೋಸ್ಫಿಯರ್, ಇವುಗಳೆಲ್ಲ ಸಮ್ಮಿಲನವೇ ನಮ್ಮ ಬಯೋಸ್ಫಿಯರ್, ಎಲ್ಲಿ ಜೀವ ಹುಟ್ಟುತ್ತೆ. ಇಟ್ಸ್ ಅ ಝೋನ್ ಆಫ್ ಲೈಫ್. ಅಂಡ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ಇಟ್ಸ್ ಜಸ್ಟ್ ಅ ಇಂಟ್ರೊಡಕ್ಷನ್ ಕ್ಲಾಸ್ ಫಾರ್ ಎನ್ವೈರನ್ಮೆಂಟ್. ಐ ವೋಂಟ್ ಟೀಚ್ ಇನ್ ಅ ಡೀಟೇಲ್. ಎಲ್ಲವೂ ಎಷ್ಟು ಬೇಕಷ್ಟೇ, ಬಿಕಾಸ್ ಇದು ನಿಮ್ಗೆ ನಾನು ಮಾಡೋ ರೀತಿ ಇಷ್ಟ ಆದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದ್ರೆ ಮಾಡೋದಿಲ್ಲ. ದಟ್ಸ್ ವೈ. ಸೊ ಇವತ್ತು ಎಕಾಲಜಿ. ಎಕಾಲಜಿ ಅಂದ್ರೆ ಏನು? ಎಕಾಲಜಿ ಅನ್ನೋ ವರ್ಡ್ ಗ್ರೀಕ್ ವರ್ಡ್ ಒಕೋಸ್ ಅಂಡ್ ಲೋಗೋಸ್ ಅಂತ ಬಂತು. ಅಂದ್ರೆ ಹೌಸ್ ಹೋಲ್ಡ್ ಸ್ಟಡಿ. ಎಕಾಲಜಿ ಅಂದ್ರೆ ಹೌಸ್ ಹೋಲ್ಡ್ ಸ್ಟಡಿ. ವಾಟ್ ಈಸ್ ಎಕಾಲಜಿ? ಎಕಾಲಜಿ ಅಂದ್ರೆ ಲಿವಿಂಗ್ ಆರ್ಗಾನಿಸಮ್ ಜೊತೆಗೆ ಎನ್ವೈರನ್ಮೆಂಟ್ ಪರಸ್ಪರ ಸಂಬಂಧವನ್ನು ಹೊಂದಿರುವುದು. ಸಜೀವಿಗಳೊಂದಿಗೆ ಪರಸ್ಪರ ಸಂಬಂಧಗಳನ್ನು, ಪರಿಸರ ಸಜೀವಿಗಳೊಂದಿಗೆ ಪರಸ್ಪರ ಸಂಬಂಧವನ್ನು ಅಧ್ಯಯನ ಮಾಡುವುದೇ ಈ ಎಕಾಲಜಿ. ಸೊ ಏನಿದೆ, ಸೈಂಟಿಫಿಕ್ ಸ್ಟಡಿ ಆಫ್ ದ ರಿಲೇಶನ್ಶಿಪ್ ಆಫ್ ಲಿವಿಂಗ್ ಆರ್ಗಾನಿಸಮ್ ವಿತ್ ಈಚ್ ಅದರ್ ಅಂಡ್ ದೇರ್ ಎನ್ವೈರನ್ಮೆಂಟ್. ಒಂದು ಜೀವಂತವಾಗಿರುವಂತಹ ಆರ್ಗಾನಿಸಮ್ ಬಗ್ಗೆ ಓದುವಂತಹದ್ದು, ಮತ್ತೆ ಅವುಗಳ ಪರಿಸರದೊಂದಿಗೆ ಅವುಗಳಿರುವ ಸಂಬಂಧನ ಓದುವಂತಹದ್ದು. ಸೊ ಇಕಾಲಜಿ ಅನ್ನೋ ಪದವನ್ನು ಅರ್ನೆಸ್ಟ್ ಹ್ಯಾಕಲ್ ಅನ್ನುವರು 1866 ಅಲ್ಲಿ ಬಳಕೆ ಮಾಡಿದ್ದಾರೆ. ಇದು ಎಕಾಲಜಿ ಅಂದ್ರೆ ಏನು? ಯಾಕೆಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಅರ್ನೆಸ್ಟ್ ಹ್ಯಾಕಲ್ ಮತ್ತೆ 1886 ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಒನ್ ವರ್ಡ್ ಅಲ್ಲಿ ಕೇಳಿದ್ರೆ. ದಟ್ಸ್ ಆಲ್. ದೆನ್ ಬ್ರಾಂಚಸ್ ಆಫ್ ಎಕಾಲಜಿ. ಎಕಾಲಜಿಯಲ್ಲಿ ಯಾವುದು ಬ್ರಾಂಚಸ್ ಇದೆ? ಇದನ್ನ ಯೂಶಲಿ ಎಕ್ಸಾಮ್ ಅಲ್ಲಿ ಇದುವರೆಗೂ ಕೇಳಿಲ್ಲ, ಬಟ್ ಕೇಳಬಾರದು ಅಂತ ಏನಿಲ್ಲ. ಅಕೆಟಾಲಜಿ ಅಂತ ಕರೀತಾರೆ. ಅಕೆಟಾಲಜಿ ಅಂತ ಅಂದ್ರೆ ಒಂದು ಪ್ರಭೇದವಾದ ಜೀವಿಯನ್ನು ಅಧ್ಯಯನ ಮಾಡುವಂಥದ್ದು. ಇದಕ್ಕೆ ಪಾಪ್ಯುಲೇಷನ್ ಅಂತಾನೂ ಕರಿಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಮನುಷ್ಯ ಜಾತಿ ಬಗ್ಗೆ ಅಧ್ಯಯನ ಮಾಡುವಂತಹದಕ್ಕೆ ಅಕೆಟಾಲಜಿ ಅಂತ ಕರಿತೀವಿ. ಒಂದು ಸ್ಪೀಸೀಸ್. ಅದನ್ನ ಬಿಟ್ಟು ಈಗ ಫಿಶ್ ಬಗ್ಗೆ ಮಾಡಿದ್ರೆ ಅದನ್ನು ಕೂಡ ಅಕೆಟಾಲಜಿ. ಅಂದ್ರೆ ಫಿಶ್ ಮಾತ್ರ, ಮ್ಯಾಮಲ್ಸ್ ಅಂತ ತಗೊಳ್ಳೋದಿಲ್ಲ, ರೆಪ್ಟೈಲ್ಸ್ ಅಂತ ತಗೊಳ್ಳೋದಿಲ್ಲ. ಸೊ ಒಂದು ಶಾಖೆ ಅಥವಾ ಜೀವ ಸಂದಣಿಯನ್ನ ಅದನ್ನ ಅಕೆಟಾಲಜಿ ಅಥವಾ ಜೀವ ಪರಿಸರ ಶಾಸ್ತ್ರ ಅಂತ ಕರೀತಾರೆ. ಇನ್ನೊಂದು ಸೈನಕೋಟಾಲಜಿ. ಸೈನಕೋಟಾಲಜಿ ಅಂತಂದ್ರೆ ದ ಸ್ಟಡಿ ಆಫ್ ದ ಗ್ರೂಪ್ ಆರ್ಗಾನಿಸಮ್ ಇನ್ ರಿಲೇಷನ್ ಟು ದೇರ್ ಎನ್ವೈರನ್ಮೆಂಟ್. ಅಂದ್ರೆ ಈಗ ಬೇರೆ ಬೇರೆ ಪ್ರಭೇದದ ಜೀವಿಗಳನ್ನು ಅಧ್ಯಯನ ಮಾಡುವುದು. ಒಂದು ಸಿಂಗಲ್, ಅದು ಅಕೆಟಾಲಜಿ. ಸೈನಕಾಲಜಿ ಅಂತ ಅಂದ್ರೆ ಬೇರೆ ಬೇರೆ ಪ್ರಭೇದಗಳು, ಡಿಫ್ರೆಂಟ್ ನ ಅಧ್ಯಯನ ಮಾಡುವಂತಹದ್ದು. ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಇದುವರೆಗೂ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳಿಲ್ಲ, ಬಟ್ ಕೇಳಬಾರ್ದು ಅಂತನೂ ಏನು ಇಲ್ಲ. ಸೊ ನಾನು ಇವತ್ತಿಗೆ ನಿಮ್ಗೆ ಇಲ್ಲಿಗೆ ಬಿಟ್ಟಿರ್ತೀನಿ. ನಿಮ್ಗೆ ಇನ್ನು ಯಾವ ತರ ಮಾಡ್ಬೇಕು ಇದನ್ನ ಅಂದ್ರೆ ನನಗೆ ಗೊತ್ತಾಗ್ತಾ ಇಲ್ಲ. ಹೌ ಟು ಸ್ಟಾರ್ಟ್ ಎನ್ವೈರನ್ಮೆಂಟ್, ಈ ಸ್ಪೀಡ್ ಸಾಕಾಗತ್ತಾ ಅಥವಾ ಇನ್ನೂ ಏನಾದ್ರೂ ಚೇಂಜ್ ಮಾಡ್ಬೇಕಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಇವತ್ತಿಗೆ ಇಷ್ಟು. ನೀವು ಕಮೆಂಟ್ ಮಾಡಿದ್ರ ಮೇಲೆ ನಾನು ನೆಕ್ಸ್ಟ್ ಟಾಪಿಕ್ ನ ಹೇಗೆ ಸ್ಲೋ ಪೇಸ್ ಅಲ್ಲಿ ಮಾಡ್ಬೇಕಾ ಅಥವಾ ಕನ್ನಡದಲ್ಲೇ ಮಾಡ್ಬೇಕಾ ಇಂಗ್ಲಿಷಲ್ಲೇ ಮಾಡ್ಬೇಕಾ ಅನ್ನೋದನ್ನ ನಾನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸಿಂದ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮ್ಗೆ ಇದು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಈ ವಿಡಿಯೋಸ್ನ ನೋಡಕ್ ಹೇಳಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.